Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ತಾಯಿ ಧರ್ಮಸಭೆಯು ಜಪಮಾಲೆ ಮಾತೆಯ ಸ್ಮರಣೆಯನ್ನು ಆಚರಿಸುತ್ತಿದೆ. ಆದ್ಮೇಲೆ ಪ್ರಸ್ತುತ ಕಥೋಲಿಕ ಧರ್ಮಸಭೆಯಲ್ಲಿ ಜಪಮಾಲೆಯು ಬಹಳ ಪ್ರಚಲಿತವಾಗಿದ್ದು ಇದು ಒಂದು ಭಕ್ತಿ ಆಚರಣೆಯಾಗಿದೆ. ಈಗ ನಾವು ಬಳಸುವ ಜಪಮಾಲೆಯು ಯಾವ ರೀತಿ ವ್ಯವಸ್ಥಿತ ರೂಪಕ್ಕೆ ಬಂದಿತೆಂದರೆ, 9ನೆಯ ಶತಮಾನದಲ್ಲಿ ಐರ್ಲೆಂಡ್ ಎಂಬ ದೇಶದಲ್ಲಿ ಜಪಸರ ತನ್ನ ರೂಪವನ್ನು ಪ್ರಥಮ ಬಾರಿಗೆ ಪಡೆದುಕೊಳ್ಳಲಾರಂಭಿಸಿತು. ಅಂದಿನ ಆಶ್ರಮಗಳಲ್ಲಿ ಸನ್ಯಾಸಿಗಳು ಹಳೆಯ ಒಡಂಬಡಿಕೆಯ 150 ಕೀರ್ತನೆಗಳನ್ನು ಪಠಿಸುತ್ತಿದ್ದರು, ಕೆಲವೊಮ್ಮೆ ಹಾಡುತ್ತಿದ್ದರು. ಹಸನ್ಮುಖಿ ಸನ್ಯಾಸಿಗಳ ಜೀವನ ಮತ್ತು ನಡವಳಿಕೆಯನ್ನು ಕಣ್ತುಂಬ ಕಾಣುತ್ತಿದ್ದ ಭಕ್ತರಿಗೆ ತಾವೂ ಕೂಡ ಪ್ರಾರ್ಥನಾ ಜೀವಿಗಳಾಗಲು 150 ಕೀರ್ತನೆಗಳನ್ನು ಪಠಿಸುವುದರಲ್ಲಿ ಆಸಕ್ತಿ ಬೆಳೆಯಿತು. ಆದರೆ ಶ್ರೀ ಸಾಮಾನ್ಯರ ಭಕ್ತವರ್ಗದಲ್ಲಿ ದೀರ್ಘಕಾಲದ ಸಂಕೀರ್ತನೆಗಳು ಬಹುಕಾಲ ಉಳಿಯಲಿಲ್ಲ. ಏಕೆಂದರೆ 150 ಕೀರ್ತನೆಗಳ ಪಠಣೆ ಬಹುಕಾಲ ತೆಗೆದುಕೊಳ್ಳುತ್ತಿತ್ತು. ಸುಮಾರು ಕ್ರಿಸ್ತಶಕ 800ರಲ್ಲಿ ಆಶ್ರಮದ ಸನ್ಯಾಸಿಯೊಬ್ಬರು 150 ಕೀರ್ತನೆಗಳ ಬದಲಾಗಿ 150 ಪರಲೋಕ ಪ್ರಾರ್ಥನೆ ಹೇಳಲು ಭಕ್ತಾದಿಗಳಿಗೆ ಕಲಿಸಿಕೊಟ್ಟರು. ಅನಂತರ 1072ರಲ್ಲಿ ಸಂತ ಪೀಟರ್ ದಾಮಿಯನ್ ಅವರು ಮೊದಲ ಬಾರಿಗೆ ದೂತನ ಸಂದೇಶ ನಮೋ ಮರಿಯ ಪ್ರಾರ್ಥನೆಯನ್ನು ಸೇರಿಸಿದರು. 13ನೇ ಶತಮಾನದಲ್ಲಿ ದೈವಶಾಸ್ತ್ರಜ್ಞರು ಬೈಬಲ್ನಲ್ಲಿ ಅಡಕವಾಗಿರುವ ಯೇಸು ಕ್ರಿಸ್ತರ ಜೀವನ, ಮರಣ ಮತ್ತು ಪುನರುತ್ಥಾನಗಳ ಪ್ರವಾದನೆಗಳನ್ನು ಹೆಕ್ಕಿ ತೆಗೆದು ಅವುಗಳನ್ನು ರಹಸ್ಯಗಳನ್ನಾಗಿ ಪರಿವರ್ತಿಸಿ ನಮ್ಮ ಪ್ರಭು ಮತ್ತು ರಕ್ಷಕ ಯೇಸು ಕ್ರಿಸ್ತರ ಸ್ತೋತ್ರ ಗುಚ್ಛದ ಹೆಸರಿನಲ್ಲಿ 4 ಭಾಗಗಳನ್ನಾಗಿ ವಿಭಾಗಿಸಿದರು. ಸದ್ಯದ ಸುಪ್ರಸಿದ್ಧ ಜಪಸರದ ವ್ಯವಸ್ಥಿತ ರಚನೆಯ ಫಲವನ್ನು ಸಂತ ಡಾಮಿನಿಕ್ ಅವರ ಶ್ರೇಷ್ಠತೆಗೆ ಸಲ್ಲಿಸಬೇಕಾಗುತ್ತದೆ. ಸಂತ ಮೋಂಟ್ ಫೋರ್ಟ್ ರವರು ಹೇಳುವಂತೆ 1214ರಲ್ಲಿ ಶಾಸನವಾದಿಗಳಾಗಿದ್ದ ಅಲ್ಬಿಜೆನ್ಸಿಯನಿಸಂ ಅವರ ಪರಿವರ್ತನೆಗಾಗಿ ಸಂತ ಡಾಮಿನಿಕ್ ರವರು ಮೇರಿ ಮಾತೆಯಲ್ಲಿ ಬಹಳವಾಗಿ ಬೇಡುತ್ತಿದ್ದರು. ಶಾಸನವಾದಿಗಳಾದ ಅಲ್ಬಿಜೆನ್ಸಿಯನ್ನರು ದಕ್ಷಿಣ ಫ್ರಾನ್ಸ್ ದೇಶದಲ್ಲೂ ಮತ್ತು ಇಟಲಿ ದೇಶದ ಉತ್ತರ ಭಾಗದಲ್ಲೂ ಕ್ರೈಸ್ತ ಧರ್ಮದ ತಳಹದಿಯನ್ನೇ ಬುಡಮೇಲು ಮಾಡಲು ಭಕ್ತಾದಿಗಳನ್ನು ಪ್ರಚೋದಿಸುತ್ತಿದ್ದರು. ದೇವಪುತ್ರ ಯೇಸು ಕ್ರಿಸ್ತ ಮಾನವ ಅವತಾರದಲ್ಲಿಲ್ಲ ಎಂಬ ಸುಳ್ಳು ಸುದ್ದಿ ಹಬ್ಬಿಸುವುದರೊಂದಿಗೆ ಯೇಸು ಕ್ರಿಸ್ತರ ಪುನರುತ್ಥಾನವನ್ನು ಅಲ್ಲಗಳೆಯುತ್ತಿದ್ದರು. ಆ ವಿಷಮ ಪರಿಸ್ಥಿತಿಯಲ್ಲಿ ಸಂತ ಡಾಮಿನಿಕ್ ರವರು ಅಲ್ಬಿಜೆನ್ಸಿಯಾದ ಶಾಷಾಂಡಿಗಳ ಪರಿವರ್ತನೆಗೆ ಪಟ್ಟ ಪ್ರಯತ್ನ ಅಪರಿಹಾರವಾಗತೊಡಗಿತ್ತು. ಪ್ರಜೆಗಳ ಪಾಪಕೃತ್ಯಗಳು ತಾರಾಲೋಕವನ್ನು ತಾಗುತ್ತಿದ್ದವು. ಸಂತರ ಶ್ರಮ ನೀರಿನ ಮೇಲೆ ಮಾಡಿದ ಹೋಮದಂತೆ ನಿಷ್ಪ್ರಯೋಜನವಾದಂತೆ ಅವರಿಗೆ ಅತೀವ ವೇದನೆ ಉಂಟಾಯಿತು. ಭಯಾನಕ ಅರಣ್ಯ ಪ್ರದೇಶಕ್ಕೆ ಏಕಾಂತವಾಗಿ ಸಂತ ಡಾಮಿನಿಕ್ ರವರು ಪಾಪ ಪರಿಹಾರಕ್ಕಾಗಿ ಮತ್ತು ಪರಿವರ್ತನೆಗಾಗಿ 3 ದಿವಸ ಹಗಲಿರಳು ದೇವಮಾತೆಯಲ್ಲಿ ಪ್ರಾರ್ಥಿಸತೊಡಗಿದರು. ಸತತ ಪರಿಶ್ರಮದಿಂದ ಸಂತರ ದೇಹ ತುಂಬ ಬಳಲಿತ್ತು. ಹತೋಟಿಯನ್ನು ಕಳೆದುಕೊಂಡ ಅಂಗಾಂಗಗಳು ನಿಶಕ್ತಿಗೊಂಡವು. ಮೂರ್ಛೆ ರೋಗ ಸಂತರನ್ನು ಭೂಮಿಯ ಮೇಲೆ ಮಲಗಿಸಿತು. ಆ ವೇಳೆಯಲ್ಲಿ ಮೇರಿ ಮಾತೆ ದೇವದೂತರೊಂದಿಗೆ ದರ್ಶನವಿತ್ತು ಸಂತರ ಕೈಗೆ ಜಪಸರವನ್ನು ಕೊಟ್ಟು, ನಗುತ್ತಾ ಇರು, ಪಾಪದೋಷಗಳ ಮತ್ತು ಪರಿವರ್ತನೆಗೆ ಪರಿಹಾರವಾಗಿ ನನ್ನ ಪುತ್ರನ ಜೀವನ, ಮರಣ ಮತ್ತು ಪುನರುತ್ಥಾನದ ಮಹಿಮೆಯನ್ನು ಕುರಿತು ಧ್ಯಾನಿಸು. ಅದರ ಜೊತೆಗೆ ದೇವದೂತ ಸಂದೇಶವನ್ನು ಜಪಿಸು, ಅದರ ಮೂಲಕ ಲೋಕ ಕಲ್ಯಾಣವನ್ನು ಪ್ರಬೋಧಿಸು ಎಂದು ನುಡಿದು ಅದೃಶ್ಯರಾಗುತ್ತಾರೆ. ಸಂತ ಡಾಮಿನಿಕ್ ರವರು ಮೇರಿ ಮಾತೆಯ ಆಜ್ಞೆಯನ್ನು ಅನುಷ್ಠಾನಕ್ಕೆ ತಂದರು ಮತ್ತು ಶಾಸನವಾದಿಗಳೆಲ್ಲರೂ ಪರಿವರ್ತನೆಗೊಂಡು ವಿಶ್ವಾಸವನ್ನು ಮತ್ತೆ ಅವಲಂಬಿಸಿದರು. ಜಪಸರದ ಮಣಿಗಳ ಚರಿತ್ರೆಯನ್ನು ಅವಲೋಕಿಸಿ ನೋಡಿದಾಗ ಸ್ವಾರಸ್ಯಕರವಾದ ಚಿತ್ರಣ ನಮಗೆ ಕಂಡುಬರುತ್ತದೆ. ಪ್ರಪ್ರಥಮವಾಗಿ ಸನ್ಯಾಸಿಗಳು 150 ಸಣ್ಣ ಕಲ್ಲುಗಳನ್ನು ಚೀಲದಲ್ಲಿ ಹಾಕಿ ತೆಗೆದುಕೊಂಡು ಹೋಗುತ್ತಿದ್ದರು. 150 ಪರಲೋಕ ಪ್ರಾರ್ಥನೆ ಹೇಳುವಾಗ ಒಂದೊಂದು ಕಲ್ಲನ್ನು ಚೀಲದಲ್ಲಿ ಹಾಕುವುದರ ಮೂಲಕ ಎಣಿಕೆಯನ್ನು ಮಾಡುತ್ತಿದ್ದರು. ಕಾಲಕ್ರಮೇಣ ದಾರದಲ್ಲಿ 150 ಗಂಟುಗಳನ್ನು ಹಾಕುವುದರ ಮೂಲಕ ಎಣಿಕೆ ಮಾಡ್ತಾ ಇದ್ರು. ಆ ತರುವಾಯ ದಾರಕ್ಕೆ ಮರದಿಂದ ಮಾಡಿದ ಮಣಿಗಳನ್ನು ಸೇರಿಸಿ ಜಪಗಳ ಲೆಕ್ಕ ಹಾಕುತ್ತಿದ್ದರು. ಸದ್ಯಕ್ಕೆ ನಾನಾ ರೂಪದಲ್ಲಿ ಚಿನ್ನದ ಮಣಿಗಳಲ್ಲೂ ಲೆಕ್ಕ ಹಾಕಲು ಜಪಸರದಲ್ಲಿ ಬಳಸುತ್ತಿರುವರು.
ಈ ರೀತಿ ನಾನಾ ರೂಪಗಳನ್ನು ಜಪಸರ ತಾಳಿತು. ಜಪಸರ ಎಂಬ ಪದವು ಲ್ಯಾಟಿನ್ನ ರೊಸಾರಿಯಂ ಎನ್ನುತ್ತಾರೆ. ಇದರ ಅರ್ಥ ಹೂವಿನ ಗುಚ್ಛವೆಂದು. ನಾವು ಪ್ರತಿಯೊಂದು ಬಾರಿ ನಮೋ ಮರಿಯ ಪ್ರಾರ್ಥನೆ ಹೇಳುವಾಗ ಒಂದೊಂದು ರೋಜಾ ಹೂವು ತಾಯಿಯ ಪಾದದ ಬಳಿ ಸಮರ್ಪಿಸಿದಂತೆ. ಇಂದು ನಾವು ಜಪಮಾಲೆಯ ರಾಣಿಯ ಮಹೋತ್ಸವವನ್ನು ಆಚರಿಸುತ್ತಿರುವಾಗ ನಮ್ಮ ಕುಟುಂಬಗಳಲ್ಲಿ ಜಪಸರ ಪ್ರಾರ್ಥನೆಗೆ ಆದ್ಯತೆ ನೀಡೋಣ. ನಮ್ಮ ಮತ್ತು ಪ್ರಭು ಯೇಸು ಕ್ರಿಸ್ತ ಸಂಬಂಧವನ್ನು ಭದ್ರಪಡಿಸುವುದೇ ಜಪಸರವಾಗಿದೆ. ಮಕ್ಕಳಿಗೆ ಏನಾದರೂ ಒಂದು ವಸ್ತು ಬೇಕಾದರೆ ಮಕ್ಕಳು ನೇರವಾಗಿ ತಂದೆಯ ಬಳಿ ಕೇಳೋದಿಲ್ಲ, ಬದಲಿಗೆ ತಾಯಿಯ ಮುಖಾಂತರವೇ ತಂದೆಯ ಬಳಿ ಭಿನ್ನಹ ಹೋಗುತ್ತದೆ. ಅದೇ ರೀತಿ ನಮ್ಮ ಭಿನ್ನಹಗಳನ್ನು ಯೇಸು ಕ್ರಿಸ್ತರ ಬಳಿ ನೀಡುವವರು ತಾಯಿ ಕನ್ಯಾಮರಿಯಮ್ಮನವರಾಗಿದ್ದಾರೆ. ಉದಾಹರಣೆಗೆ ಕಾನಾ ಮದುವೆಯಲ್ಲಿ ದ್ರಾಕ್ಷರಸವು ಮುಗಿದಾಗ ಪ್ರಭು ಯೇಸುವಿನ ಬಳಿ ಭಿನ್ನಹ ಇಟ್ಟಿದ್ದು ತಾಯಿ ಮರಿಯಮ್ಮನವರೇ. ಅದೇ ರೀತಿ ನಮ್ಮ ಭಿನ್ನಹಗಳನ್ನು ಜಪಸರದ ಮೂಲಕ ತಾಯಿಯ ಪಾದದ ಬಳಿ ಸಮರ್ಪಿಸೋಣ. ಜಪಮಾಲೆ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.